ಹಾಯ್ ಫ್ರೆಂಡ್ಸ್, ನನ್ನ ಅಡುಗೆ ಮಾಡುವ ಲಕ್ಷಣವನ್ನು ನೋಡಿ. ಇಲ್ಲಿ ಟಿ ವಿನ ನೋಡಿಕೊಂಡು RCB ಮ್ಯಾಚನ್ನು ನೋಡಿಕೊಂಡು 2 ಟೊಮೆಟೊ 2 ಈರುಳ್ಳಿಯನ್ನು ಹಿಡಿದುಕೊಂಡು ಕಟ್ ಮಾಡಲಿಕ್ಕೆ ಕೂತಿದ್ದೇನೆ. ಅದರಲ್ಲಿ ಹುಳ ಉಂಟೋ ಏನು ಉಂಟೋ ನಾನು ನೋಡಿಲ್ಲ ಫ್ರೆಂಡ್ಸ್. ನನ್ನ ಕಣ್ಣು ಟಿ ವಿ ಮೇಲೇ ತಲೆಯನ್ನು ಬಡಿದುಕೊಂಡು ನೋಡೋದೆ ಮ್ಯಾಚು. ಅದಾಗಿ ಸ್ವಲ್ಪ ಹೊತ್ತಲ್ಲಿ ನನ್ನ ಹಸ್ಬೆಂಡ್ ಬಂದರು. ಅವರು ಟಿ ವಿ ಒಳಗೇನೆ ನುಗ್ಗಿದ್ರು ಮಾರ್ರೆ. ಅವರು ಯೋಚನೆ ಮಾಡಿದರು ಅವರ ಕೈಯಲ್ಲೇ ಬ್ಯಾಟ್ ಕೊಟ್ಟಿದ್ದಾರೆ ಅಂತ. ಅದರ ಮಧ್ಯದಲ್ಲಿ ನನ್ನ ಮಗಂದು ಅದು ನೋಡು ಇದು ನೋಡು ಅಂತ ಹೇಳಿ ಆ ಒಂದೊಂದು ಜೋರು ಬೊಬ್ಬೆನೆ. ಆಮೇಲೆ 3 ಜನ ಕೂತ್ಕೊಂಡು ಗಾಂಧೀಜಿಯ ಮಂಗನ ಥರ ಕೂತ್ಕೊಂಡು ಮ್ಯಾಚನ್ನು ನೋಡ್ತಾ ಇದ್ದೇವೆ. ಏನು ಟೆನ್ಷನ್ ಅಂತ ಹೇಳಿದ್ರೆ, ನನ್ನ SSLC ಎಕ್ಸಾಮ್ ಬರೆಯುವಾಗ ಕೂಡ ನನಗೆ ರಿಸಲ್ಟ್ ದಿನ ಇಷ್ಟು ಟೆನ್ಷನ್ ಇತ್ತು ಇಲ್ವೋ ಗೊತ್ತಿಲ್ಲ, ಅಷ್ಟು ಟೆನ್ಷನ್. ಅದರಲ್ಲಿ ನನ್ನ ಹಸ್ಬೆಂಡ್ ಬೇರೆ ಹೇಳ್ತಿದ್ರು ಅವರು ನೋಡು ಇವರು ನೋಡು ಅಂತ. ನಾನು ಹೇಳಿದೆ ಅವರೆಲ್ಲ ನನಗೆ ಯಾರು ಅಂತ ಗೊತ್ತಿದೆ, ನನ್ನ ಮ್ಯಾಚ್ ನೋಡಲಿಕ್ಕೆ ಬಿಡಿ ಈಗ ಅಂತ. ಆವಾಗ ನನ್ನ ಮಗಂದು ಹಿಂದೆ ತಿರುಗಿ ಕ್ವಶನ್, ಡಡಾ ಇವಾಗ ಎಷ್ಟು ರನ್ ನೋಡಿಬೇಕು, ಈಗ ಯಾರು ವಿನ್ ಆಗ್ಬೋದು, ಈಗ ಬೌಲಿಂಗ್ ಹೆಂಗೆ ಮಾಡ್ಬೋದು ಅಂತೇಳಿ ಅವನದೊಂದು ಕ್ವಶನ್ಸ್. ಅದ್ರ ಮಧ್ಯದಲ್ಲಿ ನನ್ನ ಮಗಳು ನಮ್ಮ 3 ಜನರಿಗೆ ಏನು ಸಂಬಂಧನೇ ಇಲ್ಲ ಅನ್ನುವಾಗೆ ದೂರದಲ್ಲಿ ಕೂತ್ಕೊಂಡಿದ್ಲು. ಅವಳು ಕಾಯ್ತಾ ಇದ್ಲು ಈ ಮಮ್ಮಿದು ಅಡುಗೆ ಯಾವಾಗ ಆಗುತ್ತೆ ಅಂತೇಳಿ. ನಾನು ಟಿ ವಿ ಒಳಗೆ ನುಗ್ಗಿದ್ದೆ. ತಲೆನ ಒಂದು ಕೂದಲನ್ನು ಹಿಡಿದುಕೊಳ್ಳೋದು, ತಲೆನ ಜಜ್ಜಿಕೊಳ್ಳೋದು, ನಮ್ಮ ಕೈಯಲ್ಲೇ ಬ್ಯಾಟ್ ಕೊಟ್ಟಾಗೆ ಏನೇನೋ ಆಗ್ತಿತ್ತು ಹೊಟ್ಟೆ ಒಳಗಡೆ ಎಲ್ಲ. ಯಾಕಂದರೆ RCB ಮ್ಯಾಚ್ ಅಲ್ವಾ, ವಿನ್ ಆಗಲಿ ಅಂತ ಒಂದು ಆಸೆ. ಹಾಗೆ ಎಕ್ಸಸೈಸು ಆದಂಗೆ ಆಗುತ್ತೆ ಅಂತೇಳಿ ಕೈ ಕಾಲು ಎಲ್ಲ ಎತ್ತುತ್ತಾ ಇದ್ದೆ. ಹಸ್ಬೆಂಡ್ ಫುಲ್ ಬ್ಯುಸಿಯಲ್ಲಿ ಮ್ಯಾಚ್ ನೋಡ್ತಾ ಇದ್ರು. ನನ್ನ ಮಗ ನೋಡಿ ಮಾಡಿಕೊಂಡು ಮ್ಯಾಚ್ ನೋಡೋದು. ಆವಾಗ ಗೊತ್ತಾಯಿತು ಗ್ಯಾಸಲ್ಲಿ ಇಟ್ಟಿದ್ದು ಮಸಾಲ ಎಲ್ಲ ಕರಚಿ ಹೋಗಿತ್ತು ಅಂತೇಳಿ. ಎಂತ ಮಾಡೋದು, ಆಮೇಲೆ ಬೇಗ ಬೇಗ ಅಲ್ಲಾಡಿಸಿ ಹೆಂಗೋ ಸರಿ ಮಾಡಿದೆ ಫ್ರೆಂಡ್ಸ್. ನಮ್ಮ ಹೆಂಗಸರಿಗೆ ಟೆಕ್ನಿಕ್ ಎಲ್ಲ ಗೊತ್ತಿರುತ್ತದಲ್ಲ. ಆಮೇಲೆ ಬೇಗ ಬೇಗ ಅಲ್ಲಾಡಿಸಿ ಅದು ಹೇಗೂ ಸರಿಯಾಗಿ ರುಚಿಯಾದ ಮಟನ್ ಬಿರಿಯಾನಿ ರೆಡಿ ಆಗೋಯ್ತು ಫ್ರೆಂಡ್ಸ್. ನೋಡಿ ವಾವ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ಅಷ್ಟಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್, ಪುನಃ ಬಂದು ಕೂತಿದ್ದು ಮ್ಯಾಚ್ ನೋಡಲಿಕ್ಕೆ. ನೋಡಿ ನಮ್ಮ ಅವಸ್ಥೆ ನೋಡಿ ಹೇಗೆ ಕೂತಿದ್ದೇವೆ ಸೋಫಾದ ಮೇಲೆ ಅಂತೇಳಿ. ವಿಡಿಯೋ ಮಾಡ್ತಾ ಇದ್ದಾಳೆ ಮಗಳು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ, ಅಷ್ಟು ಒಂದು ಇಂಟ್ರೆಸ್ಟಲ್ಲಿ ಮ್ಯಾಚ್ ನೋಡ್ತಾ ಇದ್ವಿ. ನೋಡುವಾಗ RCB ವಿನ್ ಆಯಿತು. ಆಗ ನಾನು ಕಪ್ ಎತ್ಕೊಂಡು ಓಡಿ ಬಂದೆ ಕಿಚನಿಂದ. ನೋಡಿ ನನ್ನ ಕಪ್ಪು ಬಿಸಿ ಬಿರಿಯಾನಿ, ಮಟನ್ ಬಿರಿಯಾನಿ ರೆಡಿಯಾಗೇ ಹೋಯ್ತು ಫ್ರೆಂಡ್ಸ್. ಅದು ಹೇಗೆ ಮಾಡೋದು ಅದೆಲ್ಲ ತೋರಿಸಿಲ್ಲ, ವಿಡಿಯೋ ಉದ್ದಾಗುತ್ತೆ ಅಂತೇಳಿ. ಘಮ ಅಂತ ಇದೆ ಫ್ರೆಂಡ್ಸ್. ಬನ್ನಿ ತಿನ್ನೋಣ. ನೋಡಿ ಮಟನ್ ಪೀಸ್ ಅವರಲ್ಲಿ ಕಪ್ಪೆತ್ಕೊಳ್ತಾ ಇದ್ರು, ನಾನಿಲ್ಲಿ ಮಟನ್ ಪೀಸ್ ಎತ್ತಿ ತೋರಿಸ್ತಾ ಇದ್ದೆ. ಸ್ಮೆಲ್ ಅಂತೂ ಸೂಪರಾಗಿತ್ತು ಫ್ರೆಂಡ್ಸ್. ಬನ್ನಿ ಬೇಗ ಬನ್ನಿ ತಿನ್ನೋಣ. ಇವತ್ತಿನ ಈ ಮಿನಿ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಫ್ರೆಂಡ್ಸ್.